ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು SSLC ಕೋರ್ ವಿಷಯ ವಿಜ್ಞಾನದ 3ನೇ ಪಾಠ ಲೋಹಗಳು ಮತ್ತು ಅಲೋಹಗಳ ಪಾಠದಲ್ಲಿ ಪುಟ ಸಂಖ್ಯೆ 61, 65 ಮತ್ತು 68ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಸೊ ಇವು ಅಪ್ಲೈಡ್ ಕ್ವಶನ್ಸ್ ಇರ್ತವೆ, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಇವುಗಳಿಗೆ ಉತ್ತರಗಳನ್ನು ಕಂಡುಕೊಳ್ಬೇಕು. ಎಕ್ಸಾಮಲ್ಲಿನೂ ಕೂಡ ಇಲ್ಲಿಂದ ಪ್ರಶ್ನೆಗಳು ಬರ್ತಕ್ಕಂಥ ಚಾನ್ಸಸ್ ಇರ್ತವೆ. ಸೊ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಜ್ಞಾನದ ಜೊತೆಗೆ ಕನ್ನಡದಲ್ಲಿ, ಹಿಂದಿಯಲ್ಲಿ, ಸಮಾಜ ವಿಜ್ಞಾನದಲ್ಲಿ, ಇಂಗ್ಲೀಷ್ನಲ್ಲಿನೂ ಕೂಡ ನಾವೇನು ಮಾಡ್ತಾ ಇದ್ದೀವಿ, ಸಮಾಜ ವಿಜ್ಞಾನದಲ್ಲಿನೂ ಕೂಡ ಕ್ವಶನ್ ಆನ್ಸರ್ಸ್ ಹಾಕ್ತಾ ಇದ್ದೀವಿ. ಅವೆಲ್ಲ ಪ್ಲೇಲಿಸ್ಟ್ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದ್ದಾವೆ. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಲೋಹಗಳು ಮತ್ತು ಅಲೋಹಗಳ ಪಾಠದ 61, 65, 68ರ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಸೊ ಫಸ್ಟಿಗೆ ಪುಟ ಸಂಖ್ಯೆ 61ರ ಪ್ರಶ್ನೆಗಳಿಗೆ ಉತ್ತರಗಳು. ಪ್ರಶ್ನೆ 1, ಸೋಡಿಯಂ, ಆಕ್ಸಿಜನ್ ಮತ್ತು ಮೆಗ್ನೀಸಿಯಂಗಳ ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸವನ್ನು ಬರೆಯಿರಿ ಅಂತ ಕೇಳ್ತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ವಿದ್ಯಾರ್ಥಿಗಳೇ, ಇದನ್ನು ರೂಢಿ ಮಾಡಿಕೊಡ್ರಿ. ಸೋಡಿಯಂ 281, ಆಮ್ಲಜನಕ 26, ಮೆಗ್ನೀಸಿಯಂ 282. ಸೊ ಈ ಥರದ ಒಂದು ತಾವೇನು ಮಾಡಬೇಕು, ಎಲೆಕ್ಟ್ರಾನ್ಗಳ ಚುಕ್ಕೆ ವಿನ್ಯಾಸವನ್ನು ಬರೆಯೋದನ್ನು ರೂಢಿಸ್ಕೊಳ್ಬೇಕು. ಎಕ್ಸಾಮಲ್ಲಿ ಮ್ಯಾಕ್ಸಿಮಮ್ ಆಗಿ ಆಮ್ಲಜನಕ ಮತ್ತು ಸೋಡಿಯಂ ಇವುಗಳನ್ನು ಏನು ಮಾಡಿದ್ದಾರೆ, ರಿಪೀಟ್ ಆಗಿದ್ದಾವೆ ಕ್ವಶನ್ಸು, ಪ್ರಾಕ್ಟೀಸ್ ಮಾಡಿಕೊಡ್ರಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 2, ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ Na2O ಮತ್ತು MgOಗಳ ಉಂಟಾಗುವಿಕೆಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇವುಗಳನ್ನೆಲ್ಲ ಫಾರ್ಮುಲಾಗಳನ್ನು ತಾವೆಲ್ಲ ಕೂಡ ಕಂಡುಕೊಳ್ಬೇಕಾಗ್ತದೆ. Na ಪ್ಲಸ್ E ಪ್ಲಸ್ ಇದೆ, E ಮೈನಸ್ ಅದ, 2N2 2N2, O ಪ್ಲಸ್ 2E ಮೈನಸ್ O ಮೈನಸ್ ಅದ, 2R 2N2, Mg 2 ಪ್ಲಸ್ 2E ಮೈನಸ್ ಅದ, 2N2 2. ಆಮೇಲೆ ಇದು O ಪ್ಲಸ್ 2E2, O2 ಮೈನಸ್ ಅದ, 2R 2N2. ಅಂದರೆ ಇಲ್ಲಿ ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ Na2O ಮತ್ತು MgOಗಳು ಹೇಗೆ ಉಂಟಾಗ್ತವೆ ಅನ್ನೋದನ್ನು ಏನು ಮಾಡಿದ್ದಾರೆ, ಕೇಳಿದ್ದಾರೆ. ಸೊ ಈ ಒಂದು ಸಮೀಕರಣಗಳನ್ನು, ಇಕ್ವೇಷನ್ಸ್ಗಳನ್ನು ತಾವೇನು ಮಾಡ್ಕೊಳ್ಬೇಕಾಗ್ತದೆ, ರೂಢಿಸ್ಕೊಳ್ಬೇಕಾಗ್ತದೆ, ಪ್ರಾಕ್ಟೀಸ್ ಮಾಡಿಕೊಡ್ರಿ. ಮುಂದಿನ ಪ್ರಶ್ನೆ ಇತ್ತು, ಈ ಸಂಯುಕ್ತಗಳಲ್ಲಿರುವ ಅಯಾನುಗಳು ಯಾವುವು ಅಂತ ಕೇಳಿದ್ದಾರೆ. Na2Oದಲ್ಲಿರ್ತಕ್ಕಂಥ ಅಯಾನುಗಳು Na ಪ್ಲಸ್ ಆ್ಯಂಡ್ O ಮೈನಸ್ ಇದೆ. MgOದಲ್ಲಿ Mg2 ಪ್ಲಸ್ ಆ್ಯಂಡ್ O2 ಮೈನಸ್ ಅಂತಕ್ಕಂಥದ್ದಿದೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳೇ ಇತ್ತು. ಮುಂದಿನ ಒಂದು ಪ್ರಶ್ನೆ ಕೇಳಿದ್ದಾರೆ. ಪ್ರಶ್ನೆ 2ರಲ್ಲಿ ಅಯಾನಿಕ್ ಸಂಯುಕ್ತಗಳು ಅತಿ ಹೆಚ್ಚಿನ ಕರಗುವ ಬಿಂದುಗಳನ್ನು ಹೊಂದಿದೆ ಏಕೆ? ಕಾರಣ ಕೊಡೆಯಲ್ಲಿನೂ ಕೂಡ ಈ ಕ್ವಶನ್ಸು ಲಾಸ್ಟ್ ಟೈಮ್ ಕೇಳಿದ್ರು. ಉತ್ತರ ಏನಿದೆ ಅಂದರೆ, ಅಯಾನಿಕ್ ಸಂಯುಕ್ತದ ಅಣುಗಳು ಬಲವಾದ ಸ್ಥಾಯಿ ವಿದ್ಯುತ್ತಿನ ಬಲದಿಂದ ಸುತ್ತುವರೆದಿರ್ತವೆ. ಇದನ್ನು ಒಡೆಯಲು ಅದಕ್ಕಿಂತ ಹೆಚ್ಚಿನ ಬಲವು ಅವಶ್ಯಕ ಇರೋದ್ರಿಂದ ಅಯಾನಿಕ್ ಸಂಯುಕ್ತಗಳು ಏನಾಗಿರ್ತಾವಪ್ಪ ಅಂದ್ರೆ ಅತಿ ಹೆಚ್ಚಿನ ಕರಗುವ ಬಿಂದುಗಳನ್ನು ಹೊಂದಿರ್ತಾವೆ. ಇನ್ನು 61 ಆಯಿತು. ಇನ್ನು 65ರ ಪುಟಕ್ಕೆ ಬರೋಣ. ಪುಟ 65ರಲ್ಲಿರ್ತಕ್ಕಂಥ ನಿಮ್ಮ ಪಠ್ಯಪುಸ್ತಕದ ಪ್ರಶ್ನೆಗಳಿಗೆ ಉತ್ತರ ಇತ್ತು. ಈ ಕೆಳಗಿನವುಗಳನ್ನು ವಿವರಿಸಿರಿ. ಖನಿಜಗಳು, ಅದಿರು ಮತ್ತು ಮಡ್ಡಿ ಅಂತ ಕೇಳಿದ್ದಾರೆ. ಇದ್ರ ಡೆಫಿನೇಷನ್ಸ್ಗಳನ್ನು ತಾವೇನು ಮಾಡಬೇಕಾಗಿತ್ತು ವಿದ್ಯಾರ್ಥಿಗಳೇ, ಬರಿಬೇಕಿತ್ತು. ಸೊ ಖನಿಜಗಳಲ್ಲಿ ನೀವೇನು ಬರಿಬೇಕಾಗಿತ್ತಂದ್ರೆ, ಭೂಮಿಯ ಹೊರಪದರದಲ್ಲಿ ಸ್ವಾಭಾವಿಕವಾಗಿ ಅಡಕವಾಗಿರುವ ಅಥವಾ ಸಂಯುಕ್ತವು ಖನಿಜಗಳಂತೆ ದೊರೀತದೆ. ಅದಿರಿನಲ್ಲಿ ಏನು ಬರಿಬೇಕಾಗಿತ್ತಂದ್ರೆ, ಕೆಲವು ಸ್ಥಳಗಳಲ್ಲಿ ಖನಿಜಗಳು ಒಂದು ನಿರ್ದಿಷ್ಟ ಲೋಹದಿಂದ ಲಾಭದಾಯಕವಾಗಿ ಅದನ್ನು ಹೊರತೆಗಿಬಹುದು. ಈ ಖನಿಜಗಳನ್ನು ಅದಿರು ಅಂತ ಕರಿತೀವಿ. ಇನ್ನು ಮಡ್ಡಿಯಲ್ಲಿ ಏನು ಬರಿಬೇಕಂದ್ರೆ, ಭೂಮಿಯಲ್ಲಿ ಗಣಿಗಾರಿಕೆ ಮಾಡಿದ ಅದಿರುಗಳು ಅಪಕರ್ಷಣ ಮತ್ತು ಸ್ಥಾನಪಲ್ಲಟ ಕ್ರಿಯೆಗಳಿಂದ ಸಾಮಾನ್ಯವಾಗಿ ಮಣ್ಣಿನಂತಹ ದೊಡ್ಡ ಪ್ರಮಾಣದ ಕಲ್ಮಶಗಳಿಂದ ಕಲುಷಿತವಾಗಿರುತ್ತವೆ. ಮರಳು, ಮಡ್ಡಿ ಎಲ್ಲವೂ ಅದಿರಿನ ಜೊತೆ ಇರುವುದರಿಂದ ಇದನ್ನು ಮಡ್ಡಿ ಎಂದು ಕರೆಯುತ್ತಾರೆ. ಸೊ ಈ ಥರ ಖನಿಜಗಳು, ಅದಿರು ಮತ್ತು ಮಡ್ಡಿ ಇವುಗಳ ತಾವೇನು ಮಾಡಬೇಕಾಗಿತ್ತು, ಅರ್ಥಗಳನ್ನು, ಡೆಫಿನೇಷನ್ಸ್ಗಳನ್ನು ಬರೆದ್ರೆ ಈ ಕ್ವಶನ್ಸ್ ಕ್ಲಿಯರ್ ಆಗ್ತದೆ. ಮುಂದಿನ ಪ್ರಶ್ನೆ ಇತ್ತು, ಪ್ರಕೃತಿಯಲ್ಲಿ ಮುಕ್ತ ರೂಪದಲ್ಲಿ ದೊರೆತಕ್ಕಂಥ 2 ಲೋಹಗಳನ್ನು ಬರೆಯಿರಿ. ಈ ಕ್ವಶನ್ ರಿಪೀಟ್ ಆಗದ. ಸೊ 4 ಇದಾವ, ಚಿನ್ನ, ಪ್ಲಾಟಿನಮ್, ಬೆಳ್ಳಿ, ತಾಮ್ರ. ಇವು ಏನಾಗ್ತಾವಪ್ಪ ಅಂದ್ರೆ ಪ್ರಕೃತಿಯಲ್ಲಿ ಅಂದರೆ ನಿಸರ್ಗದಲ್ಲಿ ನಮಗೆ ಮುಕ್ತ ರೂಪದಲ್ಲಿ ದೊರೆತಕ್ಕಂಥ ಲೋಹಗಳಿಗೆ ಉದಾಹರಣೆಗಳು ಆಗಿದ್ದಾವೆ. ಮುಂದಿನ ಪ್ರಶ್ನೆ 3, ಲೋಹವನ್ನು ಅದರ ಆಕ್ಸೈಡ್ನಿಂದ ಪಡೆಯಲು ಬಳಸ್ತಕ್ಕಂಥ ರಾಸಾಯನಿಕ ವಿಧಾನವನ್ನು ಯಾವುದು? ಇಲ್ಲಿ ಕಾರ್ಬನ್ ಕೋಕ್ ಬಳಸಿ ಲೋಹವನ್ನು ಲೋಹೀಯ ಆಕ್ಸೈಡ್ನಿಂದ ಏನು ಮಾಡ್ತೀವಪ್ಪ ಅಂತಂದ್ರೆ ಪಡಿತೀವಿ. ಇಲ್ಲಿ ಆ ರಾಸಾಯನಿಕ ವಿಧಾನ ಅಥವಾ ವಸ್ತು ಯಾವುದಪ್ಪ ಅಂದರೆ ಕಾರ್ಬನ್ ಅಥವಾ ಕೋಕ್ ಅಂತ ನಾವುಗಳು ಹೇಳ್ತೀವಿ. ಇಷ್ಟು 65ರ ಪುಟದಲ್ಲಿತ್ತು. ಇನ್ನು 68ರ ಪುಟಕ್ಕೆ ಬರೋಣ. 68ರ ಪೇಜ್ನಲ್ಲಿ ಏನೆಲ್ಲ ಕ್ವಶನ್ಸ್ ಇದಾವಂತ ಒಂದು ಕೋಷ್ಟಕ ಕೊಟ್ಟಿದ್ದಾರೆ. ಅಲ್ಲಿ ಏನೈತಂದ್ರೆ, ಲೋಹೀಯ ಆಕ್ಸೈಡ್ಗಳಾದ ಸತು, ಮೆಗ್ನೀಸಿಯಂ ಮತ್ತು ತಾಮ್ರಗಳನ್ನು ಈ ಕೆಳಗಿನ ಲೋಹಗಳೊಂದಿಗೆ ಕಾಸಿ ಅಂತ ಕೇಳಿದ್ದಾರೆ.
ಸೊ ಲೋಹಗಳು ಸತು, ಮೆಗ್ನೀಸಿಯಂ ಮತ್ತು ತಾಮ್ರ ಇದ್ದಾವೆ. ಈ ಕಡೆ ಲೋಹಗಳೆಲ್ಲ ಇದ್ದಾವೆ. ಇವುಗಳನ್ನು ತಾವೇನು ಮಾಡಬೇಕಾಗಿದ್ದಪ್ಪ ಅಂತಂದ್ರೆ ಸತುವಿನ ಆಕ್ಸೈಡ್ ಸತುವಿನಿಂದ ಕಾಸಿದಾಗ ಅದು ಇಲ್ಲ. ಮೆಗ್ನೀಸಿಯಂ ಹೌದು ಸ್ಥಾನ ಪಲ್ಲಟ ಆಗ್ತದೆ, ತಾಮ್ರ ಇಲ್ಲ. ಮೆಗ್ನೀಸಿಯಂ ಆಕ್ಸೈಡ್ ಇಲ್ಲ ಇಲ್ಲ ಇಲ್ಲ. ತಾಮ್ರದ ಆಕ್ಸೈಡ್ ಹೌದು ಸ್ಥಾನ ಪಲ್ಲಟ ಆಗ್ತದೆ, ಹೌದು ಸ್ಥಾನ ಪಲ್ಲಟ ಆಗ್ತದೆ, ಇಲ್ಲ. ಸೊ ಈ ಥರ ತಾವೇನು ಮಾಡಬೇಕಾಗಿತ್ತು, ಕೋಷ್ಟಕದಲ್ಲಿ ಇವುಗಳನ್ನು ಬರಿಬೇಕಾಗಿತ್ತು. ಪ್ರಯೋಗದ ವೀಕ್ಷಣೆಯ ಆಧಾರದ ಮೇಲೆ ನಿಮ್ಮ ಶಿಕ್ಷಕರು ಇದನ್ನು ಪ್ರಯೋಗವನ್ನು ಕೂಡ ತಮಗೆ ಮಾಡಿ ತೋರಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಮುಂದಿನ ಪ್ರಶ್ನೆ, ಯಾವ ಲೋಹಗಳು ಸುಲಭವಾಗಿ ಸಂಕ್ಷಾರಕ್ಕೊಳಗಾಗುವುದಿಲ್ಲ ಅಂತ ಕೇಳಿದ್ದಾರೆ. ಸಂಕ್ಷಾರ ಅಂತಂದರೆ ನೆನಪಿಟ್ಕೊಡ್ರಿ, ಅದನ್ನು ರಸ್ಟಿಂಗ್ ಅಂತ ಕರೀತಾರೆ. ಸೊ ತುಕ್ಕು ಹಿಡಿಯೋದು ಅಂತಲೂ ಕೂಡ ನಾವೇನು ಮಾಡ್ತೀವಿ, ಹೇಳ್ತೀವಿ. ಅಂದರೆ ಚಟುವಟಿಕೆ ಸರಣಿಗಳಲ್ಲಿ ಕಡಿಮೆ ಚಟುವಟಿಕೆಯುಳ್ಳ ಲೋಹಗಳು, ಚಿನ್ನ, ಬೆಳ್ಳಿ ಮುಂತಾದವುಗಳು ಸುಲಭವಾಗಿ ಸಂಕ್ಷಾರಕ್ಕೊಳಗಾಗುವುದಿಲ್ಲ ಎಂದರೆ ನಶಿಸುವಿಕೆಗೆ ಒಳಗಾಗುವುದಿಲ್ಲ. ಸೊ ಸುಲಭವಾಗಿ ಅಂದರೆ ಚಿನ್ನ ಮತ್ತು ಬೆಳ್ಳಿ ನೆನಪಿನಲ್ಲಿ ಇಟ್ಕೊಡ್ರಿ. ಸೊ ಮೂರನೇ ಪ್ರಶ್ನೆ ಇತ್ತು, ಮಿಶ್ರ ಲೋಹಗಳು ಅಂದರೆ ಏನು? ಸೊ ಉತ್ತರ ಏನದ ಅಂದರೆ ಮಿಶ್ರಲೋಹ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಲೋಹಗಳು ಅಥವಾ ಲೋಹಗಳ ಏಕರೂಪದ ಮಿಶ್ರಣಗಳಾಗಿದ್ದಾವೆ ಅಂತ ನಾವೇನು ಮಾಡ್ತೀವಿ, ಬರಿತೀವಿ. ಇಷ್ಟು ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಲೋಹಗಳು ಮತ್ತು ಅಲೋಹಗಳ ಪಾಠದಲ್ಲಿ ಪೇಜ್ 61, 65 ಮತ್ತು 68ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಿಮಗೆ ಹೇಳಿದ್ದೀನಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳ ಉತ್ತರಗಳೊಂದಿಗೆ ಚರ್ಚೆಯನ್ನು ಮಾಡ್ತೀನಿ. ಹಿಂದಿನ ಪಾಠಗಳ ಪ್ರಶ್ನೋತ್ತರ ವಿಡಿಯೋಗಳನ್ನು ನೋಡಿ. ವಿಜ್ಞಾನದ ಜೊತೆಯಲ್ಲಿ ಕನ್ನಡದಲ್ಲಿನೂ ಕೂಡ ಹಾಕಿದ್ದೀವಿ, ಹಿಂದಿಯಲ್ಲಿ, ನೆಕ್ಸ್ಟ್ ಸಮಾಜ ವಿಜ್ಞಾನದಲ್ಲಿನೂ ಕೂಡ ನಾವು ವಿಡಿಯೋಗಳನ್ನು ಹಾಕಿದ್ದೀವಿ. ಇನ್ನು ಇಂಗ್ಲೀಷ್ನಲ್ಲಿನೂ ಕೂಡ ಕೆಲವೇ ದಿನಗಳಲ್ಲಿ ಸೊ ಅವುಗಳನ್ನು ಸಹಿತ ವಿಡಿಯೋಗಳನ್ನು ಕೊಡ್ತೀವಿ. ಈ ವಿಡಿಯೋಗಳು ತುಂಬಾ ಬೆನಿಫಿಟ್ ಆಗಿದ್ದಾವೆ. ಖಂಡಿತವಾಗಿ ನಿಮ್ಮ ಸ್ಟಡಿಗಳಲ್ಲಿ, ನಿಮ್ಮ ಎಕ್ಸಾಮ್ಗಳಲ್ಲಿ ಸೊ ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ಸ್ಕೋರ್ಗಳನ್ನು ತಂದು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾವೆ ಅಂತ ನಾನೇನು ಮಾಡ್ಬೋದು, ಹೇಳ್ಬೋದು. ಸೊ ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ನೀವುಗಳು ಕೂಡ ಬಂದು ಏನು ಮಾಡಿ ಅಂತಂದರೆ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆಗಿ. ಯಾಕಂದರೆ ಅಲ್ಲಿ ನಾವೇನು ಮಾಡ್ತೀವಿ, ಬೇಗ ಬೇಗ ಅಂದರೆ ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ಗಳನ್ನು ನಾವು ಅಲ್ಲಿ ಶೇರ್ ಮಾಡ್ತಾನೆ ಹೋಗ್ತೀವಿ, PDF ಅದು. ಸೊ ಅದಕ್ಕಾಗಿ ತಾವುಗಳು ಕೂಡ ಏನು ಮಾಡಬೇಕು ಅಂತಂದರೆ ಸ್ಟಡಿ ವಿತ್ ಪರಶುರಾಮ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನ ಟೆಲಿಗ್ರಾಮ್ ಗ್ರೂಪ್ಗೆ ಕೂಡ ಬಂದು ಜಾಯ್ನ್ ಆಗಿ. ಈ ವಿಡಿಯೋಗಳನ್ನು ನಾವು ಇನ್ಸ್ಟಾಗ್ರಾಮ್ದಲ್ಲಿನೂ ಕೂಡ ಪೋಸ್ಟ್ ಮಾಡ್ತೀವಿ. ಸೊ ನಮ್ಮದು ಇನ್ಸ್ಟಾಗ್ರಾಮ್ ID ಅದ ಸ್ಟಡಿ ವಿತ್ ಪರಶುರಾಮ್ ಅಂತ. ಸೊ ಅದಕ್ಕೂ ಕೂಡ ಫಾಲೋ ಆಗಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ, ನಿಮ್ಮ ಏನಾದರೂ ಸಲಹೆ ಸಂದೇಹಗಳಿತ್ತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಾವುಗಳು ಏನು ಮಾಡ್ಬೋದು, ಪಿನ್ ಮಾಡ್ಬೋದು. ಅಷ್ಟೇ ಅಲ್ಲದೆ ನಮ್ಮ ಮೇಲ್ ID ಇದೆ, ಆ ಮೇಲ್ IDಗೂ ಕೂಡ ತಾವೇನು ಮಾಡ್ಬೋದು, ನಿಮ್ಮ ಸಜೆಷನ್ಸ್ಗಳನ್ನು ನಮಗೆ ರೈಟ್ ಡೌನ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಮತ್ತೆ ಸಿಗುವ ಹೊಸದಾಗಿರ್ತಕ್ಕಂಥ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಅಂತ ಹೇಳ್ತಾ